ಕರ್ನಾಟಕ ಕರ್ನಾಟಕ ಭೂಗೋಳಶಾಸ್ತ್ರವನ್ನ ನೋಡ್ತಾ ಇದ್ವಿ. ಕರ್ನಾಟಕದ ಸ್ವಾಭಾವಿಕ ಸಸ್ಯವರ್ಗ ಹೇಗಿದೆ ಅಂತ ನೋಡೋಣ. ಕರ್ನಾಟಕವನ್ನ ಶ್ರೀಗಂಧದ ನಾಡು ಅಂತ ಕರಿತೀವಿ. ಯಾಕೆ ಅಂತಂದ್ರೆ ಶ್ರೀಗಂಧದಿಂದ ನಮ್ಮ ಎಕನಾಮಿಕ್ ಕಂಡೀಷನ್ ಏನಾಗಿದೆ ಹೆಚ್ಚಾಗಿರುವಂಥದ್ದು ಶ್ರೀಗಂಧದ ಮರಗಳು ಹೆಚ್ಚಾಗಿ ಕಂಡು ಬರುವಂಥದ್ದು. ಹಾಗಾಗಿ 4 ವರ್ಗದ ಸಸ್ಯವರ್ಗವನ್ನ ನಾವು ಕಾಣ್ತೇವೆ. ನಿತ್ಯ ಹರಿದ್ವರ್ಣ ಕಾಡು, ಎಲೆ ಉದುರುವ ಕಾಡು, ಮಿಶ್ರ ಬಗೆ ಕಾಡು, ಕುರುಚಲು ಮತ್ತು ಹುಲ್ಲುಗಾವಲು. ಇದರಲ್ಲಿ ನಿತ್ಯ ಹರಿದ್ವರ್ಣದ ಕಾಡು ಅಂತ ಯಾಕೆ ಕರಿತೀವಿ ಅಂತಂದ್ರೆ ವಾರ್ಷಿಕವಾಗಿ 250 ಸೆಂಟಿಮೀಟರ್ನಷ್ಟು ಮಳೆ ಆಗುವಂಥದ್ದು. ಅಧಿಕ ಮಳೆ ಮತ್ತೆ ಅಧಿಕ ಉಷ್ಣಾಂಶದಿಂದ ಕೂಡಿರುತ್ತೆ. ಎತ್ತರವಾದ ಮರಗಳು ಹಾಗೂ ದಟ್ಟವಾದ ಮರಗಳು ಕಾಣ್ತವೆ. ಎಷ್ಟು ದಟ್ಟ ಅಂತಂದ್ರೆ ಭೂಮಿಗೆ ಸರ್ಫೇಸ್ಗೆ ಸೂರ್ಯನ ಕಿರಣಗಳು ತಾಗದೇ ಇರುವಷ್ಟು ದಟ್ಟವಾಗಿ ಮರಗಳು ಹಬ್ಬಿರುತ್ತೆ. ಯಾವ ಜಿಲ್ಲೆಗಳಲ್ಲಿ ಈ ರೀತಿ ನಿತ್ಯ ಹರಿದ್ವರ್ಣ ಕಾಡು ಕಾಣುತ್ತೆ ಅಂತಂದ್ರೆ ಉತ್ತರ ಕನ್ನಡ, ಶಿವಮೊಗ್ಗ, ಹಾಸನ, ಚಿಕ್ಕಮಗಳೂರು, ಚಾಮರಾಜನಗರ ಹಾಗೂ ಕೊಡಗು. ಇನ್ನು ಎಲೆ ಉದುರಿಸುವ ಕಾಡುಗಳು. ಇಲ್ಲಿ ಚಳಿಗಾಲ ಆದ್ಮೇಲೆ ತೇವಾಂಶದ ಕೊರತೆ ಆಗಿ ಎಲೆಗಳು ಉದುರ್ಲಿಕ್ಕೆ ಶುರುವಾಗತ್ತೆ. ವಾರ್ಷಿಕವಾಗಿ ಮಳೆ 60ರಿಂದ 120 ಸೆಂಟಿಮೀಟರ್ ಇರುವಂತದ್ದು. ಇಲ್ಲಿ ಶ್ರೀಗಂಧದ ಮರಗಳು ಜಾಸ್ತಿ ಕಾಣುವಂಥದ್ದು. ಇದನ್ನ ಕೇಳ್ತಾರೆ, ಎಲೆ ಉದುರುವ ಕಾಡಿನಲ್ಲಿ ಶ್ರೀಗಂಧದ ಮರ ಜಾಸ್ತಿ ಕಂಡು ಬರುವಂಥದ್ದು. ಇನ್ನು ಜಿಲ್ಲೆಗಳು ಏನು ಇಂಪಾರ್ಟೆಂಟ್ ಅಲ್ಲ, ಬೇಕಾಗಿಲ್ಲ. ನೆಕ್ಸ್ಟ್, ಮಿಶ್ರ ಬಗೆಯ ಕಾಡುಗಳು. ನಿತ್ಯ ಹರಿದ್ವರ್ಣ ಹಾಗೂ ಅಗಲ ಎಲೆಯುಳ್ಳ ಮತ್ತು ಎಲೆ ಉದುರಿಸುವ ಎರಡೂ ಪ್ರಕಾರಗಳು, ನಿತ್ಯ ಹರಿದ್ವರ್ಣ ಹಾಗೂ ಎಲೆ ಉದುರಿಸುವ ಸಸ್ಯಗಳು ಕಂಡು ಬರುವಂತಹ ಕಾಡುಗಳನ್ನ ಮಿಶ್ರ ಬಗೆಯ ಕಾಡು ಅಂತ ಕರಿತೀವಿ. 125ರಿಂದ 150 ಸೆಂಟಿಮೀಟರ್ನಷ್ಟು ವಾರ್ಷಿಕ ಮಳೆಯನ್ನ ಪಡೆಯುವಂಥದ್ದು. ಇಲ್ಲಿ ತೇಗ, ಹೊನ್ನೆ, ಶ್ರೀಗಂಧ ಕೂಡ ಕಂಡು ಬರುತ್ತೆ. ಉಡುಪಿ, ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ಶಿವಮೊಗ್ಗ, ಹಾಸನ ಇಲ್ಲೆಲ್ಲ ಕಂಡು ಬರುವಂಥದ್ದು. ಇನ್ನು ಕುರುಚಲು ಮತ್ತು ಹುಲ್ಲುಗಾವಲು ಗಿಡಗಳು. ಇಲ್ಲಿ ವಾರ್ಷಿಕವಾಗಿ 60 ಸೆಂಟಿಮೀಟರ್ಗಿಂತಲೂ ಕಡಿಮೆ ಮಳೆ ಬರುವಂಥದ್ದು. ಮಳೆ ಕಡಿಮೆ ಇರೋದ್ರಿಂದ ಒಣ ಹವೆಗಳಿಂದ ಏನಾಗುತ್ತೆ, ಕುರುಚಲು ಗಿಡ ಮತ್ತೆ ಮುಳ್ಳಿನ ಗಿಡಗಳು ಬೆಳೆಯುವಂಥದ್ದು. ಇಲ್ಲಿ ಬೀದರ್ ಜಿಲ್ಲೆಯಲ್ಲಿ, ಕಲಬುರಗಿ ಜಿಲ್ಲೆ, ಯಾದಗಿರಿ, ರಾಯಚೂರು, ಕೊಪ್ಪಳ, ಯಾವುದು ನಾರ್ತ್ ಡಿಸ್ಟ್ರಿಕ್ಟ್ ಇದೆ, ಮಳೆ ಎಲ್ಲಿ ಕಡಿಮೆ ಇದೆಯೋ ಅಲ್ಲೆಲ್ಲ ಕಂಡು ಬರುವಂತಹ ಸಸ್ಯವರ್ಗ ಇದು. ಇನ್ನು ಮ್ಯಾಂಗ್ರೋವ್ ಸಸ್ಯವರ್ಗ ಏನಿರುತ್ತೆ, ಕರಾವಳಿ ಅಂಚಿನಲ್ಲಿ ಒಂದು ನದಿ ಮುಖಜ ಭೂಮಿ ಇದೆ ಅಂತಂದ್ರೆ ಅದರ ಅಂಚಿನಲ್ಲಿ ಕಾಣುವಂತಹ ಸಸ್ಯವರ್ಗ. ಮರಳು ದಂಡೆಗಳ ಭಾಗದಲ್ಲೂ ಕೂಡ ಕಂಡು ಬರುತ್ತೆ. ಇವು ಉಪ್ಪು ನೀರಿನಲ್ಲಿ ಬೆಳೆಯುವಂತಹ ವಿಶಿಷ್ಟವಾದ ಸಾಮರ್ಥ್ಯವನ್ನ ಪಡೆದಿರ್ತವೆ. ಅವುಗಳನ್ನ ಮ್ಯಾಂಗ್ರೋವ್ ಸಸ್ಯವರ್ಗ ಅಂತ ಕರಿತೀವಿ. ಇನ್ನು ಶೋಲಾ ಕಾಡುಗಳು. ಶೋಲಾ ಕಾಡುಗಳು ಏನಿದೆಯಲ್ವಾ, ಅವು ಎತ್ತರವುಳ್ಳ ಭಾಗದಲ್ಲಿ ತಂಪಾದ ವಾಯುಗುಣ ಇರುವಂತಹ ಸ್ಥಳದಲ್ಲಿ ಕಂಡು ಬರುವಂತಹ ಒಂದು ಸಸ್ಯವರ್ಗ. ಕುದುರೆಮುಖದಲ್ಲಿ, ಬಾಬಾ ಬುಡನ್ಗಿರಿಯಲ್ಲಿ, ಬಿಳಿಗಿರಿ ರಂಗನ ಬೆಟ್ಟದಲ್ಲಿ, ಕೊಡಗಿನಲ್ಲಿರುವಂತಹ ಬ್ರಹ್ಮಗಿರಿ ಬೆಟ್ಟಗಳ ಸಾಲಿನಲ್ಲಿ ಕಂಡು ಬರುತ್ತದ್ದು ಯಾವುದು, ಶೋಲಾ. ನೆಕ್ಸ್ಟ್, ಕರ್ನಾಟಕದಲ್ಲಿ ಕಂಡು ಬರುವಂತಹ ಅರಣ್ಯದ ಬಗ್ಗೆ ನೋಡ್ತಾ ಹೋಗೋಣ. 43.4 ಸಾವಿರ ಚದುರ ಕಿಲೋಮೀಟರ್ ಅರಣ್ಯ ಪ್ರದೇಶವನ್ನ ಹೊಂದಿದ್ದು 21.43% ಅರಣ್ಯ ಒಟ್ಟು ಅರಣ್ಯ ಇರುವಂಥದ್ದು. ಅಂದ್ರೆ ರಾಜ್ಯದ ಒಟ್ಟು ಭೌಗೋಳಿಕ ಪ್ರದೇಶದಲ್ಲಿ 21% ಭಾಗ ಏನಾಗಿದೆ, ಅರಣ್ಯದಿಂದ ಕೂಡಿರುವಂಥದ್ದು. ಇಡೀ ಭಾರತ ದೇಶದಲ್ಲಿ ಅರಣ್ಯ ಸ್ಥಾನದಲ್ಲಿ ಕರ್ನಾಟಕ 7ನೇ ಸ್ಥಾನದಲ್ಲಿದೆ. ಅತಿ ಹೆಚ್ಚು ಅರಣ್ಯ ಉತ್ತರ ಕನ್ನಡ ಜಿಲ್ಲೆ, ಅತಿ ಕಡಿಮೆ ಅರಣ್ಯ ಬಿಜಾಪುರ. ಈ 2 ಜಿಲ್ಲೆಗಳನ್ನ ನೆನ್ಪಿಟ್ಕೊಳ್ಬೇಕಾಗತ್ತೆ. 5 ರಾಷ್ಟ್ರೀಯ ಉದ್ಯಾನಗಳು ಇರುವಂಥದ್ದು: ಅಣಶಿ, ಬಂಡೀಪುರ, ಬನ್ನೇರುಘಟ್ಟ, ಕುದುರೆಮುಖ ಮತ್ತೆ ನಾಗರಹೊಳೆ. ಅದು ಯಾವ್ಯಾವ ಜಿಲ್ಲೆಯಲ್ಲಿದೆ ಅಂತ ನೆನ್ಪಿರ್ಬೇಕಾಗತ್ತೆ. ಅಣಶಿ ಉತ್ತರ ಕನ್ನಡ, ಬಂಡೀಪುರ ಮೈಸೂರು ಹಾಗೂ ಚಾಮರಾಜನಗರ 2 ಜಿಲ್ಲೆಗಳಲ್ಲಿ ಹಬ್ಬಿರುವಂಥದ್ದು. ಬನ್ನೇರುಘಟ್ಟ ಬೆಂಗಳೂರು, ಕುದುರೆಮುಖ ಚಿಕ್ಕಮಗಳೂರು, ನಾಗರಹೊಳೆ ಮೈಸೂರು ಮತ್ತೆ ಕೊಡಗು. ಇನ್ನು ವನ್ಯಜೀವಿ ಧಾಮಗಳು. ಯಾವ ವನ್ಯಜೀವಿ ಧಾಮ ಯಾವ ಜಿಲ್ಲೆಯಲ್ಲಿದೆ ಅಂತ ಪ್ರಶ್ನೆ ಬರುವಂಥದ್ದು. ಬಿಳಿಗಿರಿ ರಂಗಸ್ವಾಮಿ ವನ್ಯಜೀವಿ ಧಾಮ ಚಾಮರಾಜನಗರ, ನುಗು ವನ್ಯಜೀವಿ ಧಾಮ ಮೈಸೂರು, ಆದಿಚುಂಚನಗಿರಿ ಮಂಡ್ಯ, ಕಾವೇರಿ ಮಂಡ್ಯ ಹಾಗೂ ಚಾಮರಾಜನಗರ, ರಂಗನತಿಟ್ಟು ಮಂಡ್ಯ, ಭದ್ರಾ ವನ್ಯಜೀವಿ ಧಾಮ ಚಿಕ್ಕಮಗಳೂರು, ಶರಾವತಿ ಕಣಿವೆ ಶಿವಮೊಗ್ಗ, ಗುಡುವಿ ಪಕ್ಷಿಧಾಮ ಶಿವಮೊಗ್ಗ, ದಾಂಡೇಲಿ ಉತ್ತರ ಕನ್ನಡ, ಘಟಪ್ರಭಾ ಬೆಳಗಾವಿ,
ತಲಕಾವೇರಿ ಕೊಡಗು, ಪುಷ್ಪಗಿರಿ ಕೊಡಗು, ಬ್ರಹ್ಮಗಿರಿ ಕೊಡಗು, ಸೋಮೇಶ್ವರ ಉಡುಪಿ, ಮೂಕಾಂಬಿಕಾ ಉಡುಪಿ, ಅರಬಿತಿಟ್ಟು ಮೈಸೂರು, ಮೇಲುಕೋಟೆ ಮಂಡ್ಯ, ಶೆಟ್ಟಿಹಳ್ಳಿ ಶಿವಮೊಗ್ಗ, ರಾಣೆಬೆನ್ನೂರು ಹಾವೇರಿ, ದಾರೋಜಿ ಬಳ್ಳಾರಿ, ಅತ್ತಿವೇರಿ ಉತ್ತರ ಕನ್ನಡ, ಭೀಮಗಡ ಬೆಳಗಾವಿ, ರಂಗಯ್ಯನದುರ್ಗ ದಾವಣಗೆರೆ, ಚಿಂಚೋಳಿ ವನ್ಯಜೀವಿಧಾಮ ಕಲಬುರಗಿ, ರಾಮದೇವರಬೆಟ್ಟ ರಾಮನಗರ, ಮಲೆಮಹದೇಶ್ವರ ವನ್ಯಜೀವಿಧಾಮ ಚಾಮರಾಜನಗರ, ಜೋಗಿಮಟ್ಟಿ ಚಿಕ್ಕಮಗಳೂರು, ತಿಮ್ಲಾಪುರ ತುಮಕೂರು, ಕಪ್ಪತಗುಡ್ಡ ಗದಗ, ಬೋನಾಳ ಯಾದಗಿರಿ, ಬಂಕಾಪುರ ಕೊಪ್ಪಳ, ಕಮ್ಮಸಂದ್ರ ಕೋಲಾರ, ಬುಕ್ಕಾಪಟ್ನ ಸಿರಾ ತುಮಕೂರಲ್ಲಿರುವಂಥದ್ದು, ಎರೆಹಳ್ಳಿ ವನ್ಯಜೀವಿಧಾಮ ಬಾಗಲಕೋಟೆ, ಗುಡೇಕೋಟೆ ಬಳ್ಳಾರಿ. ಇನ್ನು 5 ಹುಲಿ ಸಂರಕ್ಷಣಾ ವಲಯಗಳಿದೆ. ಯಾವೆಲ್ಲ? ಒಂದು ಬಂಡೀಪುರ 1973 ಫಸ್ಟ್ ಆಗಿದ್ದು ಯಾವುದು ಅಂತ ಕೇಳ್ತಾರೆ. ಬಂಡೀಪುರ ಎಷ್ಟನೇ ಇಸ್ವಿಲಿ ಅಂತ ಕೇಳ್ತಾರೆ. 1973 ಅಂತ ನೆನಪಲ್ಲಿ ಇಟ್ಕೊಳ್ಳಿ. ನಾಗರಹೊಳೆ 2000, ಭದ್ರಾ ವಲಯ 1998, ಅಣಶಿ 2006, ಬಿಳಿಗಿರಿ ರಂಗನಬೆಟ್ಟ 2011. ಈ ರಾಷ್ಟ್ರೀಯ ಉದ್ಯಾನವನವನ್ನ ನೆನ್ಪಿಟ್ಕೊಳ್ಳೋದು ಬಿ ಬ್ಯಾಂಕ್ ಅಂತ ಹೇಳಿ. ಬಿ ಬ್ಯಾಂಕ್ ಅಂತ ನೆನ್ಪಿಟ್ಕೊಳ್ಳಿ, ಎಲ್ಲಾ ಉದ್ಯಾನವನಗಳು ಬಂದ್ಬಿಡ್ತವೆ. ಮೂರು ಕರಡಿಧಾಮಗಳು ಇರುವಂತದ್ದು. ಇಲ್ಲಿ ದಾರೋಜಿ ಅಂತೂ ಪದೇ ಪದೇ ಕೇಳಿದ್ದಾರೆ ಎಕ್ಸಾಮ್ ಅಲ್ಲಿ. ದಾರೋಜಿ ಕರಡಿಧಾಮ ಎಲ್ಲಿದೆ ಅಂತ ಹೇಳಿ. ಬಳ್ಳಾರಿಯಲ್ಲಿದೆ. ಗುಡೇಕೋಟೆ ಕೂಡ ಬಳ್ಳಾರಿ, ತಿಮ್ಲಾಪುರ ತುಮಕೂರು. ಕರ್ನಾಟಕದಲ್ಲಿ 5 ರಾಷ್ಟ್ರೀಯ ಉದ್ಯಾನವನ ಇದ್ದು ಪಕ್ಷಿಧಾಮಗಳು ಒಳಗೊಂಡಂತೆ 35 ವನ್ಯಜೀವಿಗಳು ಇರುವಂತದ್ದು. ಇದರಲ್ಲಿ ಅತಿ ವಿಸ್ತಾರವಾದ ಹುಲಿ ಸಂರಕ್ಷಣಾ ತಾಣ ಯಾವುದು ಅಂತ ಮೊನ್ನೆ KS ಎಕ್ಸಾಮ್ ಅಲ್ಲಿ ಕೇಳಿದ್ರು. ಬಂಡೀಪುರ ಅತಿ ವಿಸ್ತಾರವಾದ ಹುಲಿ ಸಂರಕ್ಷಣಾ ತಾಣ. ಇದು ರಾಜ್ಯದ ಮೊದಲ ರಾಷ್ಟ್ರೀಯ ಉದ್ಯಾನವನವಾಗಿರುವಂಥದ್ದು. ಇನ್ನು ಕರ್ನಾಟಕದ ನದಿಗಳ ಬಗ್ಗೆ ನೋಡ್ತಾ ಹೋಗೋಣ. ಕರ್ನಾಟಕದಲ್ಲಿ ಹರಿಯುವ ನದಿಗಳನ್ನ 2 ಭಾಗಗಳಾಗಿ ವಿಂಗಡಣೆ ಮಾಡ್ತೀವಿ. ಒಂದು ಪೂರ್ವಕ್ಕೆ ಹರಿಯುವ ನದಿ, ಇನ್ನೊಂದು ಪಶ್ಚಿಮಕ್ಕೆ ಹರಿಯುವಂತಹ ನದಿ. ಪೂರ್ವಕ್ಕೆ ಹರಿಯುವ ನದಿ ಬಂಗಾಳ ಕೊಲ್ಲಿಗೆ ಸೇರುತ್ತೆ. ಪಶ್ಚಿಮಕ್ಕೆ ಹರಿಯುವ ನದಿ ಅರಬ್ಬಿ ಸಮುದ್ರವನ್ನ ಸೇರುತ್ತೆ. ಈಗ ಪೂರ್ವಕ್ಕೆ ಹರಿಯುವ ನದಿಯನ್ನ ನೋಡೋದಾದ್ರೆ ಫಸ್ಟ್ ಕೃಷ್ಣ. ಒಟ್ಟು ಉದ್ದ 1440. ಉದ್ದ ಏನ್ ಕೇಳಲ್ಲ. ಉಗಮ ಸ್ಥಾನ ಕೇಳ್ತಾರೆ. ಮಹಾಬಲೇಶ್ವರ ಎಲ್ಲಿದೆ? ಮಹಾರಾಷ್ಟ್ರದಲ್ಲಿ. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಎಷ್ಟು ಕಿಲೋಮೀಟರ್ ಹರಿಯುತ್ತೆ ಅಂದ್ರೆ 483 ಕಿಲೋಮೀಟರ್ ಹರಿಯುವಂಥದ್ದು. ಕರ್ನಾಟಕದಲ್ಲಿ ಹರಿಯುವಂತಹ ಅತಿ ಉದ್ದವಾದ ನದಿ ಯಾವುದು ಅಂತ ಕೇಳಿದ್ರೆ ಯಾವುದದು? ಕೃಷ್ಣ. ಸಂಗಮ ಸ್ಥಳ ಬಂಗಾಳ ಕೊಲ್ಲಿ. ಉಪನದಿಗಳು ತುಂಗಾಭದ್ರಾ, ಘಟಪ್ರಭಾ, ಮಲಪ್ರಭಾ, ದೋಣಿ, ಭೀಮಾ. ಒಟ್ಟು 5. ಅಣೆಕಟ್ಟುಗಳು ಆಲಮಟ್ಟಿ ಡ್ಯಾಮ್, ಅದನ್ನ ಲಾಲ್ ಬಹದ್ದೂರ್ ಶಾಸ್ತ್ರಿ ಡ್ಯಾಮ್ ಅಂತಾನೂ ಕರೀತಾರೆ. ಇನ್ನೊಂದು ನಾರಾಯಣಪುರ ಅಥವಾ ಬಸವಸಾಗರ ಅಣೆಕಟ್ಟು ಅಂತ. ಇನ್ನು ಕಾವೇರಿ. ಕಾವೇರಿ ಒಟ್ಟು ಉದ್ದ 805 ಕಿಲೋಮೀಟರ್. ಉಗಮ ಸ್ಥಾನ ತಲಕಾವೇರಿ ಕೊಡಗು. ರಾಜ್ಯದಲ್ಲಿ ಉದ್ದ 383 ಕಿಲೋಮೀಟರ್. ಎಲ್ಲಿಗೆ ಹೋಗಿ ಸೇರುತ್ತೆ? ಬಂಗಾಳ ಕೊಲ್ಲಿಗೆ. ಉಪನದಿಗಳು ನೆನ್ಪಿಟ್ಕೊಳ್ಬೇಕು. ಹೇಮಾವತಿ, ಹಾರಂಗಿ, ಕಬಿನಿ, ಅರ್ಕಾವತಿ, ಲಕ್ಷ್ಮಣ ತೀರ್ಥ, ಲೋಕಪಾವನಿ, ಶಿಂಷ, ಭವಾನಿ, ಅಮರಾವತಿ. ಅಣೆಕಟ್ಟು ಕೃಷ್ಣರಾಜಸಾಗರ ಅಣೆಕಟ್ಟು ಮಂಡ್ಯ ಜಿಲ್ಲೆಯಲ್ಲಿ ಇರುವಂತದ್ದು. ಇನ್ನು ತುಂಗಭದ್ರಾ. ತುಂಗಭದ್ರದ ಉಗಮ ಸ್ಥಾನ ಗಂಗಾ ಮೂಲ ಅಂತ ಹೇಳಿ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ 381 ಕಿಲೋಮೀಟರ್ ಉದ್ದ. ಸಂಗಮ ಸ್ಥಳ ಕೃಷ್ಣಾ ನದಿಗೆ ಸೇರುತ್ತೆ, ಕರ್ನೂಲ್ ಹತ್ರ, ಆಂಧ್ರ ಪ್ರದೇಶ ಹತ್ರ. ಉಪನದಿಗಳು ವೇದಾವತಿ ಮತ್ತೆ ಹಗರಿ ಅಂತ. ಕರ್ನಾಟಕದಲ್ಲಿ ಅಣೆಕಟ್ಟನ್ನ ಹೊಸಪೇಟೆಯಲ್ಲಿ ತುಂಗಭದ್ರಾ ಜಲಾಶಯಕ್ಕೆ ಕಟ್ಟಿರುವಂತದ್ದು. ಇನ್ನು ಘಟಪ್ರಭಾ ಎಲ್ಲಿ ಉಗಮ ಆಗತ್ತೆ? ಅಂಬೋಳಿ ಅನ್ನುವಂತಹ ಸ್ಥಳದಲ್ಲಿ, ಮಹಾರಾಷ್ಟ್ರದಲ್ಲಿದೆ. ರಾಜ್ಯದಲ್ಲಿ 216 ಕಿಲೋಮೀಟರ್ ಉದ್ದ ಹರಿಯುವಂಥದ್ದು. ಕೃಷ್ಣಾ ನದಿಗೆ ಸೇರುವಂಥದ್ದು. ಉಪನದಿಗಳು ತಾಮ್ರಪಾಣಿ, ಹಿರಣ್ಯಕೇಶಿ, ಹಿರೇಹಳ್ಳ, ಮಾರ್ಕಂಡೇಯ. ಇಲ್ಲಿ ಗೋಕಾಕ್ ಜಲಾಶಯ ಅಂತ ಏನ್ ಕಟ್ಟಿದ್ದಾರೆ ಅದು ಘಟಪ್ರಭಾ ನದಿಗೆ ಕಟ್ಟಿರುವಂಥದ್ದು. ಇನ್ನು ಭೀಮಾ ನದಿ. ಭೀಮಾ ನದಿಯ ಉಗಮ ಸ್ಥಾನ ಅಗೈನ್ ಮಹಾರಾಷ್ಟ್ರ, ಭೀಮಾಶಂಕರ ಎನ್ನುವಲ್ಲಿ. ರಾಜ್ಯದಲ್ಲಿ 298 ಕಿಲೋಮೀಟರ್ ಹರಿಯುತ್ತೆ. ಸಂಗಮ ಸ್ಥಳ ಕೃಷ್ಣ. ನೆಕ್ಸ್ಟ್ ಉಪನದಿಗಳು ಮುಳಾ, ಮೋಟಾ, ನಿರ್ಮಾಣ, ಸಿನಾಲ್. ಅಣೆಕಟ್ಟು ಕರ್ನಾಟಕದಲ್ಲಿ ಗುಲ್ಬರ್ಗಾದ ಸೊನ್ನ ಗ್ರಾಮದ ಬಳಿ ಅಣೆಕಟ್ಟನ್ನ ಭೀಮಾ ನದಿಗೆ ಕಟ್ಟಿರುವಂಥದ್ದು. ಮಲಪ್ರಭಾ ನದಿ. ಮಲಪ್ರಭಾ ನದಿಯ ಉಗಮ ಸ್ಥಾನ ಕಳಕುಂಬಿ ಅಂತ ಹೇಳಿ ಬೆಳಗಾವಿ ಜಿಲ್ಲೆ. ರಾಜ್ಯದಲ್ಲಿ ಉದ್ದ 304 ಕಿಲೋಮೀಟರ್. ಸಂಗಮ ಸ್ಥಳ ಕೃಷ್ಣ ಅಂದ್ರೆ ಕೂಡಲ ಸಂಗಮ.
ಉಪನದಿಗಳು ಬೆಣ್ಣೆಹಳ್ಳ, ಹಿರೇಹಳ್ಳ, ತಾಸ್ ನದಿ ಅಂತ. ಮಲಪ್ರಭಾ ನದಿಯ ಉಪನದಿಗಳು ಬೆಣ್ಣೆಹಳ್ಳ, ಹಿರೇಹಳ್ಳ ಮತ್ತೆ ತಾಸ್ ನದಿ. ಅಣೆಕಟ್ಟು ಕರ್ನಾಟಕದಲ್ಲಿ ಯಾವುದಿದೆ? ನವಿಲು ತೀರ್ಥ ಜಲಾಶಯ. ಹೇಮಾವತಿ 245 ಕಿಲೋಮೀಟರ್. ಉಗಮ ಸ್ಥಾನ ಬಲ್ಲಾಳರಾಯನ ದುರ್ಗ ಅಂದ್ರೆ ಚಿಕ್ಕಮಗಳೂರು ಜಿಲ್ಲೆಯಲ್ಲಿದೆ. ಸಂಗಮ ಸ್ಥಳ ಕಾವೇರಿಗೆ ಸೇರುವಂಥದ್ದು. ಉಪನದಿ ಯಗಚಿ ನದಿ. ಅಣೆಕಟ್ಟು ಗೋರೂರು ಜಲಾಶಯ. ಇನ್ನು ಕಬಿನಿ ಉಗಮ ಸ್ಥಾನ ಕೇರಳದ ವೈನಾಡು. ಉದ್ದ 230 ಕಿಲೋಮೀಟರ್. ಸಂಗಮ ಸ್ಥಳ ಕಾವೇರಿ ಟಿ ನರಸೀಪುರದ ಹತ್ರ ಸೇರುತ್ತೆ. ಅಣೆಕಟ್ಟು ಸರಗೂರು ಮತ್ತು ಮೈಸೂರು ಜಿಲ್ಲೆ ಹೆಗ್ಗಡದೇವನ ಕೋಟೆಯಲ್ಲಿ ಅಣೆಕಟ್ಟನ್ನ ಕಟ್ಟಿರುವಂಥದ್ದು. ಅರ್ಕಾವತಿ ನದಿ ಚಿಕ್ಕಬಳ್ಳಾಪುರ ಜಿಲ್ಲೆಯ ನಂದಿದುರ್ಗದಲ್ಲಿ ಉಗಮ ಸ್ಥಾನ ಆಗುತ್ತೆ. 161 ಕಿಲೋಮೀಟರ್ ಹರಿಯುತ್ತೆ. ಕಾವೇರಿ ನದಿ ಬೆಂಗಳೂರು ಜಿಲ್ಲೆಯಲ್ಲಿ ಸೇರುತ್ತೆ. ಉಪನದಿ ವೃಷಭಾವತಿ ನದಿ. ಅಣೆಕಟ್ಟು ತಿಪ್ಪಗೊಂಡನಹಳ್ಳಿ ಜಲಾಶಯ. ಲಕ್ಷ್ಮಣ ತೀರ್ಥ ಕೊಡಗು ಜಿಲ್ಲೆಯ ಮಣಿಕಾಡು ಎಂಬಲ್ಲಿ ಉಗಮ ಆಗತ್ತೆ. ಕಾವೇರಿ ನದಿಯನ್ನ ಸೇರುತ್ತೆ. ಇನ್ನು ಪಶ್ಚಿಮಕ್ಕೆ ಹರಿಯುವ ನದಿಗಳಲ್ಲಿ ಶರಾವತಿ ನದಿ ಬಹಳ ಮುಖ್ಯ. ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಅಂಬುತೀರ್ಥ ಎಂಬಲ್ಲಿ ಉಗಮ ಆಗತ್ತೆ. 128 ಕಿಲೋಮೀಟರ್ ದೂರ ಹರಿಯತ್ತೆ. ಸಂಗಮ ಸ್ಥಳ ಅರಬ್ಬಿ ಸಮುದ್ರ ಹೊನ್ನಾವರದ ಹತ್ರ. ಉಪನದಿ ಹರಿದ್ರಾವತಿ ಎಣ್ಣೆ ಹೊಳೆ ಅಂತ ಹೇಳಿ. ಅಣೆಕಟ್ಟು ಲಿಂಗನಮಕ್ಕಿ ಡ್ಯಾಮ್ನ ಕಟ್ಟಿರುವಂತದ್ದು ಶಿವಮೊಗ್ಗ ಜಿಲ್ಲೆಯಲ್ಲಿ. ಇನ್ನು ನೇತ್ರಾವತಿ ಬಲ್ಲಾಳರಾಯನ ದುರ್ಗ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಉಗಮ. 161 ಕಿಲೋಮೀಟರ್ ಹರಿಯುತ್ತೆ. ಅರಬ್ಬಿ ಸಮುದ್ರವನ್ನ ಸೇರುತ್ತೆ. ಕೊಡಿಯಾಲ್ ಬೈಲ್ ಬಳಿ ಮಂಗಳೂರು ಜಿಲ್ಲೆ. ಉಪನದಿಗಳು ಕುಮಾರಧಾರ ಹಾಗೂ ಗುರುಪುರ ಹೊಳೆಗಳು. ಕಾಳಿ ನದಿಯ ಉಗಮ ಸ್ಥಾನ ಪಶ್ಚಿಮ ಘಟ್ಟ ಅಂದ್ರೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಉಗಮ ಡಿಗ್ಗಿ ಘಾಟ್ ಅಂತ ಹೇಳಿ. 184 ಕಿಲೋಮೀಟರ್ ಹರಿಯುತ್ತೆ. ಕಾರವಾರದ ಬಳಿ ಅರಬ್ಬಿ ಸಮುದ್ರವನ್ನ ಸೇರುತ್ತೆ. ಉಪನದಿಗಳು ಪಂಡ್ರಿ, ಪಾರ್ಚಿ, ತಟ್ಟಿಹಳ್ಳ, ಕಾನೇರಿ, ವಾಕ್ಕಿ, ವಾದ್ರಿ. ಅಣೆಕಟ್ಟು ಸೂಫಾ ಜಲಾಶಯ. ಇನ್ನು ಗಂಗಾವಳಿ ಅಥವಾ ಬೆಡ್ತಿ ನದಿ ಉಗಮ ಸ್ಥಾನ ಸೋಮೇಶ್ವರ ಕುಂಡ, ಧಾರವಾಡ ಜಿಲ್ಲೆ. ರಾಜ್ಯದಲ್ಲಿ 161 ಕಿಲೋಮೀಟರ್ ಹರಿಯುತ್ತೆ. ಸಂಗಮ ಸ್ಥಳ ಅರಬ್ಬಿ ಸಮುದ್ರ, ಗಂಗಾವಳಿ ಅನ್ನುವಂಥ ಸ್ಥಳದ ಹತ್ರ. ಅಗನಾಶಿನಿಯ ಉಗಮ ಸ್ಥಾನ ಶಂಕರಹೊಂಡ, ಶಿರಸಿ ಹತ್ರ. ರಾಜ್ಯದಲ್ಲಿ ಒಟ್ಟು ಉದ್ದ 212 ಕಿಲೋಮೀಟರ್. ಸಂಗಮ ಸ್ಥಳ ಅರಬ್ಬಿ ಸಮುದ್ರ. ಉಪನದಿಗಳು ಬಾಕೂರೆ ಹೊಳೆ ಮತ್ತೆ ದೋಣೆ ಹಳ್ಳ. ಮಹದಾಯಿ ನದಿಯ ಉಗಮ ಸ್ಥಾನ ಭೀಮಗಡ, ಬೆಳಗಾವಿ ಜಿಲ್ಲೆ. 35 ಕಿಲೋಮೀಟರ್ ಹರಿಯುತ್ತೆ. ಪಣಜಿ ಬಳಿ ಅರಬ್ಬಿ ಸಮುದ್ರವನ್ನ ಸೇರುತ್ತೆ. ಉಪನದಿ ಕಳಸ ಮತ್ತೆ ಬಂಡೂರು ಹಳ್ಳಗಳು. ಪ್ರಮುಖ ಜಲಪಾತಗಳು ಯಾವ್ಯಾವ ಜಿಲ್ಲೆಯಲ್ಲಿದೆ ಅಂತ ನೋಡೋಣ. ಜೋಗ್ ಜಲಪಾತ ಶರಾವತಿ ನದಿಯಿಂದ ಉಂಟು ಮಾಡುತ್ತೆ, ಶಿವಮೊಗ್ಗ ಜಿಲ್ಲೆ. ಬಂಡಾಜೆ ನೇತ್ರಾವತಿ ನದಿಯಿಂದ ದಕ್ಷಿಣ ಕನ್ನಡ ಜಿಲ್ಲೆ. ಉಂಚಳ್ಳಿ ಅಗನಾಶಿನಿ ನದಿ ಉತ್ತರ ಕನ್ನಡ. ಛಾಯಾ ಭಗವತಿ ದೋಣಿ ಯಾದಗಿರಿ ಜಿಲ್ಲೆ. ಅಬ್ಬೆ ಕಾವೇರಿ ಕೊಡಗು. ಮಾಗೋಡು ಬೆಡ್ತಿ ಉತ್ತರ ಕನ್ನಡ. ಗೋಕಾಕ ಘಟಪ್ರಭಾ ಬೆಳಗಾವಿ. ಲಾಲ್ಗುಳಿ ಕಾಳಿ ಉತ್ತರ ಕನ್ನಡ. ಚುಂಚನಕಟ್ಟೆ ಕಾವೇರಿ ಮೈಸೂರು. ಗಗನಚುಕ್ಕಿ ಕಾವೇರಿ ಚಾಮರಾಜನಗರ. ಬರಚುಕ್ಕಿ ಕಾವೇರಿ ಚಾಮರಾಜನಗರ. ಇರ್ಪು ಫಾಲ್ಸ್ ಲಕ್ಷ್ಮಣ ತೀರ್ಥ ಕೊಡಗು. ಶಿವನ ಸಮುದ್ರ ಕಾವೇರಿ ಮಂಡ್ಯ. ಸಾತೋಡಿ ಕಾಳಿ ಉತ್ತರ ಕನ್ನಡ. ಶಿವಗಂಗೆ ಸೋಂದಾ ಉತ್ತರ ಕನ್ನಡ. ಬೃಹತ್ ನೀರಾವರಿ ಯೋಜನೆಗಳನ್ನ ನೋಡೋದಾದ್ರೆ ವಾಣಿ ವಿಲಾಸ ಸಾಗರ ವೇದಾವತಿ ನದಿಗೆ ಕಟ್ಟಿರುವಂಥದ್ದು. ಕೃಷ್ಣರಾಜಸಾಗರ ಡ್ಯಾಮ್ ಕಾವೇರಿ ನದಿ. ತುಂಗಭದ್ರಾ ನದಿಗೆ. ನುಗು ನದಿ. ಭದ್ರಾ ನದಿ. ಹಗರಿ ಬೊಮ್ಮನಹಳ್ಳಿ ಜಲಾಶಯ ಚಿಕ್ಕ ಹಗರಿ ನದಿಗೆ. ಆಲಮಟ್ಟಿ ಡ್ಯಾಮ್ ಕೃಷ್ಣಾ ನದಿಗೆ. ನಾರಾಯಣಪುರ ಎಗೈನ್ ಕೃಷ್ಣ. ಹಿಡ್ಕಲ್ ಘಟಪ್ರಭಾ. ಮಲಪ್ರಭಾ ನದಿ. ಹಿಪ್ಪರಗಿ ಕೃಷ್ಣ. ಬೆಣ್ಣೆತೊರೆ ನದಿಗೆ. ಹೇಮಾವತಿ ನದಿಗೆ. ಹಾರಂಗಿ ಜಲಾಶಯ. ಕಬಿನಿ. ಭಾರತದ ಪ್ರಮುಖ ಜಲ ವಿವಾದಗಳು ಕೂಡ ಪ್ರಶ್ನೆ ಬರುವಂಥದ್ದು. ಕಾವೇರಿ ನದಿ ಒಟ್ಟು 4 ರಾಜ್ಯಗಳ ನಡುವೆ ವಿವಾದ ಇರುವಂಥದ್ದು. ಕೇರಳ, ತಮಿಳುನಾಡು, ಕರ್ನಾಟಕ ಮತ್ತೆ ಪುದುಚೇರಿ. ಕೃಷ್ಣಾ ನದಿ ವಿವಾದ ಕರ್ನಾಟಕ, ಮಹಾರಾಷ್ಟ್ರ ಮತ್ತೆ ಆಂಧ್ರಪ್ರದೇಶ. ತುಂಗಭದ್ರಾ ಜಲ ವಿವಾದ ಕರ್ನಾಟಕ ಹಾಗೂ ಆಂಧ್ರಪ್ರದೇಶ. ಮಹದಾಯಿ ಜಲ ವಿವಾದ ಕರ್ನಾಟಕ ಹಾಗೂ ಗೋವಾ.
ನರ್ಮದಾ ಜಲವಿವಾದ ಗುಜರಾತ್, ಮಧ್ಯಪ್ರದೇಶ್, ಮಹಾರಾಷ್ಟ್ರ ಮತ್ತೆ ರಾಜಸ್ಥಾನ್. ಗುಜರಾತ್, ಮಧ್ಯಪ್ರದೇಶ್, ಮಹಾರಾಷ್ಟ್ರ ಮತ್ತೆ ರಾಜಸ್ಥಾನ್. ಯಮುನಾ ಜಲವಿವಾದ ಉತ್ತರ ಪ್ರದೇಶ್, ಹರಿಯಾಣ, ರಾಜಸ್ಥಾನ್ ಮತ್ತೆ ಮಧ್ಯಪ್ರದೇಶ್. ಉತ್ತರ ಪ್ರದೇಶ್, ಹರಿಯಾಣ, ರಾಜಸ್ಥಾನ್ ಮತ್ತೆ ಮಧ್ಯಪ್ರದೇಶ್. ಗೋದಾವರಿ ಜಲವಿವಾದ ಮಹಾರಾಷ್ಟ್ರ, ಛತ್ತೀಸ್ಗಢ, ಕರ್ನಾಟಕ ಹಾಗೂ ಆಂಧ್ರ ಪ್ರದೇಶ. ರಾವಿ ಮತ್ತೆ ಬಿಯಾಸ್ ಜಲವಿವಾದ ಪಂಜಾಬ್, ಹರಿಯಾಣ, ರಾಜಸ್ಥಾನ್, ಜಮ್ಮು ಕಾಶ್ಮೀರ್. ಮುಲ್ಲಾ ಪೆರಿಯಾರ್ ಜಲವಿವಾದ ಕೇರಳ ಮತ್ತೆ ತಮಿಳುನಾಡು. ಭೂಮಿಯ ಸಂಪತ್ತನ್ನ ನೋಡೋಣ ಕರ್ನಾಟಕದ್ದು. ಯಾವುದ ಭೂಮಿಯನ್ನ ವಿವಿಧ ಉದ್ದೇಶಗಳಿಗೆ ಬಳಸ್ಕೊಂಡ್ರೆ ಅದನ್ನ ಭೂ ಬಳಕೆ ಅಂತ ಕರಿತೀವಿ. ಕರ್ನಾಟಕ ರಾಜ್ಯ ಒಟ್ಟು 19.05 ಲಕ್ಷ ಹೆಕ್ಟೇರ್ ಭೌಗೋಳಿಕ ಪ್ರದೇಶವನ್ನ ಹೊಂದಿರುವಂಥದ್ದು. ಅದನ್ನ ಸಾಗುವಳಿ ಭೂಮಿ, ಸಾಗುವಳಿ ಮಾಡದ ಭೂಮಿ, ಸಾಗುವಳಿಗೆ ಲಭ್ಯವಿಲ್ಲದ ಭೂಮಿ, ಅರಣ್ಯ ಭೂಮಿ, ಬೀಳು ಭೂಮಿ ಅಂತ ಭಾಗವನ್ನ ಮಾಡಿರುವಂಥದ್ದು. ಸಾಗುವಳಿ ಭೂಮಿ ಏನಿದೆ ಅದು ಕಲಬುರಗಿ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಇರುವಂಥದ್ದು. 58% ಏನಿದೆ ಅದು ಸಾಗುವಳಿ ಭೂಮಿಯಾಗಿಯೇ ಇರುವಂಥದ್ದು. ಅದರಲ್ಲಿ ಕಲಬುರಗಿ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಸಾಗುವಳಿ ಭೂಮಿ. ನಂತರದ ಸ್ಥಾನ ಬೆಳಗಾವಿ, ವಿಜಾಪುರ, ತುಮಕೂರು, ಕೋಲಾರ ಇದೆ. ನೆಕ್ಸ್ಟ್ ಬೆಂಗಳೂರು ನಗರ ಜಿಲ್ಲೆ ಅತಿ ಕಡಿಮೆ ಸಾಗುವಳಿ ಭೂಮಿಯನ್ನ ಹೊಂದಿದೆ. ಅತಿ ಕಡಿಮೆ ಸಾಗುವಳಿ ಇರುವಂಥದ್ದು ಬೆಂಗಳೂರು ನಗರದಲ್ಲಿ. ಸಾಗುವಳಿ ಮಾಡದ ಭೂಮಿ ಎಷ್ಟಿದೆ? 7% ಇದೆ. ಅಲ್ಲಿ ಏನಿರುತ್ತೆ? ಗೋಮಾಳ ಇರುತ್ತೆ, ಇಲ್ಲ ವೃಕ್ಷಗಳಿರ್ತವೆ, ತೋಪುಗಳಿರ್ತವೆ. ಹೆಚ್ಚು ಕಾಣೋದು ಶಿವಮೊಗ್ಗ ಜಿಲ್ಲೆ, ತುಮಕೂರು, ಕೋಲಾರ, ಚಿಕ್ಕಮಗಳೂರಲ್ಲಿ. ಕಡಿಮೆ ಇರುವಂಥದ್ದು ಗದಗ, ಬಾಗಲಕೋಟೆ, ಧಾರವಾಡದಲ್ಲಿ. ಮತ್ತೆ ಸಾಗುವಳಿಗೆ ಲಭ್ಯವಿಲ್ಲದ ಭೂಮಿ 10% ಇರುವಂಥದ್ದು. ಯಾಕೆ ಲಭ್ಯ ಇಲ್ಲ ಅಂತಂದ್ರೆ ಅಲ್ಲಿ ರೈಲ್ವೆ ಮಾರ್ಗ ಬಂದಿರುತ್ತೆ, ಇಲ್ಲ ರಸ್ತೆ ಆಗಿರುತ್ತೆ, ಇಲ್ಲ ವಸತಿ ವ್ಯವಸ್ಥೆ ಇರುತ್ತೆ, ಇಲ್ಲ ಕೈಗಾರಿಕೆ, ಇಲ್ಲ ನೀರಾವರಿ ಯೋಜನೆಗಳನ್ನ ಕೈಗೊಂಡಿರ್ತಾರೆ. ಬೆಂಗಳೂರು ನಗರ ಜಿಲ್ಲೆ ಮೊದಲ ಸ್ಥಾನದಲ್ಲಿದೆ. ಅತಿ ಕಡಿಮೆ ಎಲ್ಲಿದೆ ಅಂತಂದ್ರೆ ಬೀದರ್ ಜಿಲ್ಲೆ ಇರುವಂಥದ್ದು. ಇನ್ನು ಅರಣ್ಯ ಪ್ರದೇಶ ಎಷ್ಟಿದೆ? 14% ಇರುವಂಥದ್ದು. ಉತ್ತರ ಕನ್ನಡ ಜಿಲ್ಲೆ ಅತಿ ಹೆಚ್ಚು ಅರಣ್ಯ. ನಂತರದ ಸ್ಥಾನ ಶಿವಮೊಗ್ಗ, ಚಾಮರಾಜನಗರ, ಚಿಕ್ಕಮಗಳೂರು, ಕೊಡಗು ಇರುವಂಥದ್ದು. ಬಿಜಾಪುರದಲ್ಲಿ ಅತಿ ಕಡಿಮೆ ಅರಣ್ಯ ಪ್ರದೇಶವನ್ನು ಹೊಂದಿರುವಂಥದ್ದು. ನಂತರದ ಸ್ಥಾನದಲ್ಲಿ ಬೆಂಗಳೂರು, ರಾಯಚೂರು, ಬೀದರ್, ಗದಗ ಜಿಲ್ಲೆ ಇರುವಂಥದ್ದು. ಇನ್ನು ಕರ್ನಾಟಕದ ವ್ಯವಸಾಯವನ್ನ ನೋಡೋದಾದ್ರೆ ಪುರಾತನ ಮೂಲ ವೃತ್ತಿ ವ್ಯವಸಾಯ ಆಗಿದೆ. 61% ಜನರು ವ್ಯವಸಾಯವನ್ನ ಅವಲಂಬಿತರಾಗಿದ್ದಾರೆ. ಬೇಸಾಯದಲ್ಲಿ ಕೂಡ ಹಲವಾರು ವಿಧಗಳಿದೆ. ಜೀವನಾಧಾರಿತ ಬೇಸಾಯ ಅಂತಂದ್ರೆ ಮಾರಾಟ ಮಾಡೋದಿಲ್ಲ, ಬೆಳೆದ ಬೆಳೆಯನ್ನ ಅವರೇ ಬಳಸುವಂಥದ್ದು ಕ್ರಿಯೆ. ನೆಕ್ಸ್ಟ್ ನೀರಾವರಿ ಬೇಸಾಯ ಅಂತಂದ್ರೆ ಕೆರೆ ಕಾಲುಗಳಿಂದ ನೀರು ಬಳಕೆ ಮಾಡಿ ಸಾಗುವಳಿ ಮಾಡಿ ಬೇಸಾಯ ಮಾಡುವಂಥದ್ದು. ಒಣ ಬೇಸಾಯ ಅಂತಂದ್ರೆ ಮಳೆ ಆಶ್ರಯ ಇಲ್ಲದೆ ಏನ್ ಬೆಳಿತಾರಲ್ಲ ಅದನ್ನ ಒಣ ಬೇಸಾಯ ಅಂತ ಕರಿತೀವಿ. ಮಿಶ್ರ ಬೇಸಾಯ ಅಂತಂದ್ರೆ ಸಾಗುವಳಿಯ ಜೊತೆಗೆ ರೇಷ್ಮೆ, ಕುರಿ ಸಾಕಣೆ, ಕೋಳಿ ಸಾಕಣೆ, ಮೀನುಗಾರಿಕೆ ಮುಂತಾದವನ್ನ ನಿರ್ವಹಿಸಿದ್ರೆ ಅದನ್ನ ಮಿಶ್ರ ಬೇಸಾಯ ಅಂತ ಕರೀತಾರೆ. ನೆಡು ತೋಟ ಬೇಸಾಯ ಅಂತಂದ್ರೆ ಹಣಕ್ಕಾಗಿ ಬಹುವಾರ್ಷಿಕ ಬೆಳೆಯನ್ನ ಬೆಳೆಯುವಂತ ಬೇಸಾಯವನ್ನ ನೆಡೆ ತೋಟ ಬೇಸಾಯ ಅಂತೀವಿ. ವಾಣಿಜ್ಯ ಬೇಸಾಯ ಅಂದ್ರೆ ವ್ಯಾಪಾರವನ್ನ ಗಮನದಲ್ಲಿಟ್ಟುಕೊಂಡು ಮಾಡುವಂತಹ ಬೆಳೆಗಳ ಸಾಗುವಳಿಗೆ ವಾಣಿಜ್ಯ ಬೇಸಾಯ ಅಂತ ಕರಿತೀವಿ. ಎಲ್ಲಾ ರೀತಿಯ ಬೇಸಾಯದ ಪದ್ಧತಿಯನ್ನ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನಾವು ಕಾಣ್ತೇವೆ. ಆಹಾರ ಬೆಳೆಗಳು ಅಂತಂದ್ರೆ ಭತ್ತ, ರಾಗಿ, ಜೋಳ, ದ್ವಿದಳ ಧಾನ್ಯ ಅವೆಲ್ಲ. ವಾಣಿಜ್ಯ ಬೆಳೆ ಅಂತಂದ್ರೆ ಹತ್ತಿ, ತಂಬಾಕು, ಕಬ್ಬು ಎಲ್ಲ. ಎಣ್ಣೆಕಾಳು ಅಂತಂದ್ರೆ ಎಳ್ಳು, ಶೇಂಗಾ, ಹುಚ್ಚೆಳ್ಳು ಎಲ್ಲ. ನೆಡು ತೋಟ ಅಂತಂದ್ರೆ ಕಾಫಿ, ತೆಂಗು, ರಬ್ಬರ್, ಬಾಳೆ ಅಂತ. ಭತ್ತ ಒಂದು 28% ಒಟ್ಟು ಸಾಗುವಳಿ ಏನಿದೆ ಭತ್ತನೇ ಇರುವಂಥದ್ದು. ಕರ್ನಾಟಕದಲ್ಲಿ ಅತಿ ಹೆಚ್ಚು ಭತ್ತ ಬೆಳೆಯುವಂತಹ ಜಿಲ್ಲೆಗಳು ರಾಯಚೂರು, ದಾವಣಗೆರೆ, ಮೈಸೂರು ಆಗಿರುತ್ತೆ. ಇನ್ನು ಭತ್ತ ಬೆಳೆಯುವ ಪ್ರದೇಶಗಳು ಕೃಷ್ಣ, ತುಂಗಭದ್ರಾ ಕಣಿವೆ, ಕಾವೇರಿ ಕಣಿವೆ ಮತ್ತೆ ಕರಾವಳಿ ಜಿಲ್ಲೆಗಳಾಗಿರ್ತವೆ. ಇನ್ನು ಜೋಳ ಕರ್ನಾಟಕದ 2ನೇ ಪ್ರಮುಖ ಬೆಳೆ ಆಗಿರುತ್ತೆ. 26 ಭಾಗ ಭತ್ತ 28 ಆದ್ರೆ ಜೋಳ 26 ಆಗಿರುತ್ತೆ. ಕರ್ನಾಟಕವು ಇಡೀ ಭಾರತ ದೇಶದಲ್ಲಿ 2ನೇ ಸ್ಥಾನದಲ್ಲಿ ಇರುವಂಥದ್ದು. ಅತಿ ಹೆಚ್ಚು ಜೋಳವನ್ನು ಬೆಳೆಯುವಂತಹ ಜಿಲ್ಲೆ ವಿಜಯಪುರ, ಕಲಬುರ್ಗಿ ಹಾಗೆ ಬಾಗಲಕೋಟೆ. ರಾಗಿ ಉತ್ತಮ ಪೋಷಕಾಂಶ ಇರುವಂತಹ ಒಂದು ಬೆಳೆ, ಪ್ರಮುಖ ಮುಂಗಾರು ಬೆಳೆ ಆಗಿರುತ್ತೆ. ಅತಿ ಹೆಚ್ಚು ರಾಗಿ ಬೆಳೆಯುವ ಜಿಲ್ಲೆಗಳು ತುಮಕೂರು, ರಾಮನಗರ, ಮೈಸೂರು. ಇನ್ನು ವಾಣಿಜ್ಯ ಬೆಳೆಗಳು ಕಬ್ಬು ಒಂದು ಪ್ರಮುಖ ವಾಣಿಜ್ಯ ಬೆಳೆ ಆಗಿರುವಂಥದ್ದು. ಇಡೀ ಭಾರತ ದೇಶದಲ್ಲಿ 4ನೇ ಸ್ಥಾನದಲ್ಲಿರುವಂಥದ್ದು ಕಬ್ಬು ಬೆಳೆಗೆ. ನೀರಾವರಿ ಅವಶ್ಯಕವಾಗಿರುತ್ತೆ. ಅತಿ ಹೆಚ್ಚು ಬೆಳೆಯುವಂಥದ್ದು ಬೆಳಗಾವಿ, ಬಾಗಲಕೋಟೆ, ಮಂಡ್ಯದಲ್ಲಿ. ಇನ್ನು ಹತ್ತಿ ನಾರಿನ ಬೆಳೆ ಅಂತ ಅನ್ಸ್ಕೊಳತ್ತೆ.
ಹತ್ತಿ ಬೀಜದಿಂದ ಕೂಡ ತೈಲವನ್ನ ಉತ್ಪಾದನೆ ಮಾಡ್ತೀವಿ. ಅತಿ ಹೆಚ್ಚು ಬೆಳೆಯುವಂಥದ್ದು ಹಾವೇರಿ, ಧಾರವಾಡ ಹಾಗೂ ಗುಲ್ಬರ್ಗಾ ಜಿಲ್ಲೆಯಲ್ಲಿ. ನೆಕ್ಸ್ಟ್ ತಂಬಾಕು ಇದೊಂದು ವಾಣಿಜ್ಯ ಬೆಳೆಯಾಗಿದ್ದೆ. ವರ್ಜೀನಿಯಾ ಅನ್ನುವಂತಹ ಒಂದು ತಳಿಯನ್ನ ಕರ್ನಾಟಕದಲ್ಲಿ ಹೆಚ್ಚು ಬೆಳೆಯಲಾಗತ್ತೆ. ಇದು ಅತಿ ಹೆಚ್ಚು ಆದಾಯವನ್ನು ತಂದುಕೊಡ್ತಿರುವಂತಹ ಒಂದು ಬೆಳೆಯಾಗಿದೆ. 4ನೇ ಸ್ಥಾನದಲ್ಲಿದೆ ತಂಬಾಕು ಬೆಳೆ ಬೆಳೆಯುವುದರಲ್ಲಿ. ಮೈಸೂರು ಜಿಲ್ಲೆಯಲ್ಲಿ ಅತ್ಯಂತ ಹೆಚ್ಚು ತಂಬಾಕನ್ನ ಬೆಳೆಯಲಾಗತ್ತೆ. ಬೆಳಗಾವಿ ಜಿಲ್ಲೆ ನಿಪ್ಪಾಣಿ ತಾಲೂಕಿನಲ್ಲಿ ಬೀಡಿ ತಯಾರಿಕೆಯ ಉದ್ಯಮ ಇರುವಂಥದ್ದು. ಇನ್ನು ಕಾಫಿ, ತೋಟದ ಬೆಳೆ ಮತ್ತು ಪಾನೀಯ ಬೆಳೆ ಇಡೀ ಭಾರತದಲ್ಲಿಯೇ ಮೊದಲ ಸ್ಥಾನದಲ್ಲಿದೆ ಕಾಫಿ ಬೆಳೆಯಲ್ಲಿ. ಅರೇಬಿಕಾ ಮತ್ತು ರೋಬೋಸ್ಟಾ ಅನ್ನುವಂತಹ 2 ಪ್ರಭೇದದ ಕಾಫಿಯನ್ನು ಬೆಳೆಯಲಾಗುತ್ತೆ. ಕರ್ನಾಟಕ ಅತಿ ಹೆಚ್ಚು ಕಾಫಿ ಬೆಳೆಯುವಂತಹ ಜಿಲ್ಲೆ ಆಗಿರುವಂಥದ್ದು. ಕೊಡಗು, ಚಿಕ್ಕಮಗಳೂರು, ಹಾಸನ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಕಾಫಿ ಬೆಳಿತೀವಿ. ಇಲ್ಲಿ ನಂಜನಗೂಡು ಅಂತಂದ್ರೆ ಅದು ಬಾಳೆ ಆಗಿರತ್ತೆ. ಬ್ಯಾಡಗಿ ಅಂದ್ರೆ ಮೆಣಸಿನಕಾಯಿ. ಬ್ಯಾಡಗಿ ಪ್ರದೇಶ ಅಂತ ನೆನಪಾದ ತಕ್ಷಣ ನಮ್ಗೆ ಮೆಣಸಿನಕಾಯಿ ನೆನಪಾಗಬೇಕು. ತಿಪಟೂರಲ್ಲಿ ತೆಂಗಿನಕಾಯಿ ಜಾಸ್ತಿ. ಮೈಸೂರಲ್ಲಿ ವೀಳ್ಯದೆಲೆ, ಬೆಂಗಳೂರಲ್ಲಿ ನೀಲಿ ದ್ರಾಕ್ಷಿ, ದೇವನಹಳ್ಳಿಯಲ್ಲಿ ಚಿಕ್ಕೋಡಿ ಚಕ್ಕೋತ, ಈರಣ್ಣಗೆರೆಯಲ್ಲಿ ಬದನೆಕಾಯಿ, ನಿಪ್ಪಾಣಿಯಲ್ಲಿ ಹೊಗೆ ಸೊಪ್ಪು. ಇನ್ನು ಕರ್ನಾಟಕದ ಖನಿಜ ಸಂಪನ್ಮೂಲಗಳನ್ನ ನೋಡೋದಾದ್ರೆ ಉತ್ತಮ ದರ್ಜೆಯ ಮ್ಯಾಗ್ನೆಟೈಟ್ ಮತ್ತು ಹೆಮಟೈಟ್ ವರ್ಗದ ಕಬ್ಬಿಣದ ನಿಕ್ಷೇಪ ಇದೆ. 63% ಹೆಮಟೈಟ್ ಇದ್ರೆ 37% ಬೇರೆ ಫಾರ್ಮ್ ಆಫ್ ಕಬ್ಬಿಣದ ಅದಿರ ಇದೆ. ಕರ್ನಾಟಕದಲ್ಲಿ ಬಳ್ಳಾರಿ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಕಬ್ಬಿಣದ ಅದಿರು ಸಿಗುವಂಥದ್ದು. ಚಿಕ್ಕಮಗಳೂರು ಜಿಲ್ಲೆಯಲ್ಲಿ 2ನೇ ಸ್ಥಾನದಲ್ಲಿದೆ ಕಬ್ಬಿಣದ ಅದಿರದ ಹಂಚಿಕೆಯನ್ನ ನೋಡೋದಾದ್ರೆ. ನೆಕ್ಸ್ಟ್ ಕಬ್ಬಿಣದ ಅದಿರನ್ನು ಭದ್ರಾವತಿ ಮತ್ತು ಬಳ್ಳಾರಿಯ ಜಿಂದಾಲ್ ಮತ್ತೆ ವಿಜಯನಗರ ಕಬ್ಬಿಣ ಮತ್ತು ಉಕ್ಕಿನ ಕಾರ್ಖಾನೆಗಳಿಗೆ ಉಪಯೋಗಿಸಲು ರಫ್ತು ಮಾಡಲಾಗುತ್ತೆ. ಇನ್ನು ಮ್ಯಾಂಗನೀಸ್ ಪದರು ಶಿಲೆ ಮತ್ತು ರೂಪಾಂತರ ಶಿಲೆಗಳ ರೂಪದಲ್ಲಿ ಕಾಣುವಂಥದ್ದು. ಇದು ಮಿಶ್ರ ಲೋಹವಾಗಿ ಉಕ್ಕಿನ ತಯಾರಿಕೆಯಲ್ಲಿ ಹಾರ್ಡ್ನೆಸ್ ಅನ್ನ ಜಾಸ್ತಿ ಮಾಡ್ಲಿಕ್ಕೆ ಬಳಸ್ತೀವಿ. ಮತ್ತೆ ದೇಶದ ನಿಕ್ಷೇಪದಲ್ಲಿ ಕರ್ನಾಟಕದಲ್ಲಿ 27% ಮ್ಯಾಂಗನೀಸ್ ಸಿಗುವಂಥದ್ದು. ಕರ್ನಾಟಕ 2ನೇ ಸ್ಥಾನದಲ್ಲಿದೆ, ಒಡಿಸ್ಸಾ 1ನೇ ಸ್ಥಾನದಲ್ಲಿ ಇರುವಂಥದ್ದು. ಬಳ್ಳಾರಿ ಜಿಲ್ಲೆಯ ಸಂಡೂರು ಏನಿದೆ ಮ್ಯಾಂಗನೀಸ್ ಉತ್ಪಾದನೆಯಲ್ಲಿ ಇಡೀ ಕರ್ನಾಟಕದಲ್ಲಿ ಪ್ರಥಮ ಸ್ಥಾನ ಇರುವಂಥದ್ದು. ಇನ್ನು ಬಾಕ್ಸೈಟ್ ಅದಿರು ಅಲ್ಯೂಮಿನಿಯಂ ಲೋಹ ಉತ್ಪಾದಿಸಲು ಬಾಕ್ಸೈಟ್ ಅನ್ನ ಉಪಯೋಗಿಸ್ತೀವಿ. ಸಿಮೆಂಟ್ ತಯಾರಿಕೆ, ಉಕ್ಕು ತಯಾರಿಕೆ, ವಿದ್ಯುತ್ ತಂತಿ ತಯಾರಿಕೆಯಲ್ಲಿ ಕೂಡ ನಾವು ಬಾಕ್ಸೈಟ್ ಅನ್ನ ಮಾಡ್ತೀವಿ. ಇನ್ನು ಬೆಳಗಾವಿ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಬಾಕ್ಸೈಟ್ ಉತ್ಪಾದನೆ ಮಾಡುವಂಥದ್ದು. ಕರ್ನಾಟಕದವು ಚಿನ್ನದ ಉತ್ಪಾದನೆಯಲ್ಲಿ ಪ್ರಥಮ ಸ್ಥಾನದಲ್ಲಿ ಇರುವಂಥದ್ದು. ಹಾಗಾಗಿ ಚಿನ್ನದ ನಾಡು ಅಂತಲೂ ನಮ್ಮ ಕರ್ನಾಟಕ ರಾಜ್ಯ ಕರೆಸಿಕೊಳ್ಳುವಂಥದ್ದು. 1880ರಲ್ಲಿ ಜಾನ್ ಟೇಲರ್ ಎಂಬುವನು ಚಿನ್ನದ ಗಣಿಗಾರಿಕೆಯನ್ನ KGF ನಲ್ಲಿ ಪ್ರಾರಂಭ ಮಾಡ್ತಾನೆ. ಯಾವಾಗ? 1880ರಲ್ಲಿ ಜಾನ್ ಟೇಲರ್ ಅನ್ನುವಂತಹ ವ್ಯಕ್ತಿ. 1885ರಲ್ಲಿ ಉತ್ಪಾದನೆ ಪ್ರಾರಂಭ ಆಗತ್ತೆ. ಕೋಲಾರ ಚಿನ್ನದ ಗಣಿಯಲ್ಲಿ 4 ಪ್ರಮುಖ ಗಣಿಗಳಿರುವಂಥದ್ದು. ನಂದಿದುರ್ಗ, ಉರಿಗಾಮ್, ಚಾಂಪಿಯನ್ ರೀಫ್, ಮೈಸೂರು ಗಣಿ ಅಂತ ಹೇಳಿ. ಇದರಲ್ಲಿ ಚಾಂಪಿಯನ್ ರೀಫ್ ಗಣಿ ಏನಿದೆಯಲ್ಲ ಅತ್ಯಂತ ಆಳವಾದ ಚಿನ್ನದ ಗಣಿಯಾಗಿರುವಂಥದ್ದು. 3217 ಮೀಟರ್. ಈಗ ಪ್ರಸ್ತುತ ಕೋಲಾರದ ಗಣಿಗಳು ಸ್ಟಾಪ್ ಆಗಿದೆ. ಅಲ್ಲಿ ಚಿನ್ನದ ಅವೈಲಬಿಲಿಟಿ ಇಲ್ಲದೆ ಇರೋದ್ರಿಂದ ಈಗ ವರ್ಕ್ ಆಗ್ತಾ ಇರೋದು ರಾಯಚೂರು ಜಿಲ್ಲೆಯ ಹಟ್ಟಿ, ಅಲ್ಲಿ ಚಿನ್ನದ ಉತ್ಪಾದನೆಯ ಗಣಿಗಾರಿಕೆ ಇರುವಂಥದ್ದು. ಇನ್ನು ತುಮಕೂರು ಜಿಲ್ಲೆಯ ಬೆಳ್ಳಾರಿ, ಶಿರಾ ಸಮೀಪದ ಅಜ್ಜನಹಳ್ಳಿಯಲ್ಲಿ ಕೂಡ ಚಿನ್ನದ ಅದಿರನ್ನ ಉತ್ಪಾದನೆ ಮಾಡ್ತಿರುವಂಥದ್ದು. ಗದಗದ ಮುಳಗುಂದ, ಕುಪ್ಪತಗುಡ್ಡ, ಹಾಸನದ ಕೆಂಪಿನ ಕೋಟೆಗಳಲ್ಲಿ ಕೂಡ ಚಿನ್ನದ ನಿಕ್ಷೇಪ ಸಿಕ್ಕಿರುವಂಥದ್ದು. ಇಲ್ಲಿಗೆ ಇವತ್ತಿನ ಅಧ್ಯಾಯವನ್ನ ಮುಗಿಸ್ತಾ ಇನ್ನು ನೆಕ್ಸ್ಟ್ ಕ್ಲಾಸಲ್ಲಿ ಕರ್ನಾಟಕ ಜಿಯೋಗ್ರಫಿಯನ್ನ ಕಲಿತಾ ಹೋಗೋಣ ಅಂತ ಹೇಳ್ತಾ ಧನ್ಯವಾದಗಳು.